Hello children, welcome to today's Kannada class. Today we will be learning the next lesson, that is Bhagirath. Okay, Bhagirath ಪಾಠ 9. ಓಕೆ, ಸರಳ ಕತೆ ಪುಸ್ತಕ ಹಾಗೂ ಮಕ್ಕಳ ಪುಸ್ತಕಗಳನ್ನು ಓದುವುದು. ಇಲ್ಲೇನು ಸಾಮರ್ಥ್ಯ, ಈಗ ನೀವು ಓದೋಕ್ಕೆ ಬರುತ್ತೆ ಅಲ್ವಾ ನಿಮಗೆ, ಹಾಗಾಗಿ ಸಣ್ಣ ಸಣ್ಣ ಕತೆಗಳು ಇರುವಂಥ ಪುಸ್ತಕಗಳನ್ನು ಓದಿ ನೀವು ಕತೆಗಳನ್ನು ತಿಳ್ಕೋಬೇಕು ಅಂತ ಹೇಳ್ತಿದ್ದಾರೆ. ಮತ್ತು ನಮ್ಮೆಲ್ಲರಿಗೂ ಕತೆಗಳಂದರೆ ತುಂಬ ಇಷ್ಟ ಅಲ್ವಾ. You all love stories. You will keep asking your grandparents or your parents to tell some stories, correct? So here is another story here, a mythological story. Okay, now ಪುರಾಣ ಕಾಲದಲ್ಲಿ ಭಗೀರಥ ಎಂಬ ದೊರೆ ಇದ್ದನು. ಪುರಾಣ ಕಾಲದಲ್ಲಿ ಭಗೀರಥ ಎಂಬ ದೊರೆ ಇದ್ದನು. ಓಕೆ, ಲಾಂಗ್ ago there was a king. ದೊರೆ ಅಂದರೆ ಕಿಂಗ್, ನೇಮ್ ಭಗೀರಥ. ಅವನ 60,000 ಜನ ತಾತಂದಿರು ಕಪಿಲ ಮುನಿಯ ಕೋಪಕ್ಕೆ ಸಿಕ್ಕಿ ಸುಟ್ಟು ಭಸ್ಮವಾಗಿದ್ದರು. He had 60,000 grandfathers. Okay, he had 60,000 grandfathers. And what happened? Kapila Muni. Muni means a sage. There was a sage by name Kapila, and these 60,000 grandfathers got a curse from this Kapila sage, and they turned into ashes. Okay, they turned down into ashes. ಅವರು ಸುಟ್ಟು ಭಸ್ಮ ಆಗಿಬಿಡ್ತಾರೆ. ಈ ಮುನಿ ಏನೋ ಒಂದು ಶಾಪ ಕೊಡ್ತಾರೆ, ಹಾಗಾಗಿ ಭಗೀರಥನ 60,000 ಜನ ತಾತಂದರು ಸುಟ್ಟು ಭಸ್ಮವಾಗಿಬಿಡ್ತಾರೆ. ಅಂದರೆ ಭಸ್ಮ ಅಂದರೆ ಟು ಟರ್ನ್ ಇಂಟು ಆ್ಯಶಸ್, ಬೂದಿ ಆಗೋದು. ಅವರಿಗೆ ಸ್ವರ್ಗ ಲಭಿಸಬೇಕೆಂದು ಭಗೀರಥನು ಚಿಂತಿಸುತ್ತಿದ್ದನು. ಅವನಿಗೇನು, ಇವಾಗ ಅವ್ರ ತಾತಂದಿರು ಸತ್ತೋಗಿದ್ದಾರೆ, ಅವರೆಲ್ಲ ಸ್ವರ್ಗಕ್ಕೆ ಹೋಗಬೇಕು, ಇದೊಂದು ಬಿಲೀಫ್. ಸತ್ತವರು ಸ್ವರ್ಗಕ್ಕೆ ಹೋಗಬೇಕು ಅಂತ ಇವಾಗಿನ ಜನ ಏನು ಮಾಡ್ತಾರೆ, ಗಂಗೆಯಲ್ಲಿ ಶವಗಳನ್ನು ತೇಲಕ್ಕೆ ಬಿಡ್ತಾರೆ, ಸುಟ್ಟು ಗಂಗೆಗೆ ಹಾಕಿಬಿಡ್ತಾರೆ, ಅವರು ಸ್ವರ್ಗ ಸೇರ್ತಾರೆ ಅಂತ. ಅದೆಲ್ಲ ಅವರ ಮೂಢನಂಬಿಕೆಗಳು. ಹೀಗಾಗಿ ಈ ಒಂದು ಲೆಸನಲ್ಲಿ ಕೂಡ ಇವಾಗ ಭಗೀರಥನ ರಾಜನಿಗೆ ಅವ್ರ ತಾತಂದಿರು ಎಲ್ಲರೂ ಸ್ವರ್ಗಕ್ಕೆ ಸೇರಿಸಬೇಕು ಅಂತ ಒಂದು ಅವನಿಗೆ ಚಿಂತೆ ಆಗಿರುತ್ತೆ. ಏನು ಮಾಡೋದು, ಭಸ್ಮ ಆಗಿಬಿಟ್ಟಿದ್ದಾರೆ, ಅವ್ರಿಗೆ ಮೋಕ್ಷ ಸಿಗಬೇಕು, ಅವರು ದೇವರನ್ನು ಕಾಣಬೇಕು. ದೇ ಶುಡ್ ಗೋ ಟು ಹೆವೆನ್. ಸ್ವರ್ಗ ಅಂದರೆ ಹೆವೆನ್. ಹಿ ವಾಂಟ್ಸ್ ಹಿಸ್ ಗ್ರ್ಯಾಂಡ್ ಫಾದರ್ಸ್ ಟು ರೀಚ್ ಹೆವೆನ್. ಓಕೆ, ಅದಕ್ಕೆ ದೇವಲೋಕದ ಗಂಗೆಯನ್ನು ಭೂಮಿಗೆ ತಂದು ಅವನ ತಾತಂದಿರ ಬೂದಿಯ ಮೇಲೆ ಹರಿಸಬೇಕೆಂದು ಜ್ಞಾನಿಗಳಾದ ಋಷಿಗಳು ಹೇಳಿದರು. ಈಗ ಅವನಿಗೆ ಕೇಳ್ತಾ ಇರ್ತಾನೆ ಬೇರೆ ಬೇರೆ ಋಷಿಗಳನ್ನು, ಅವನಿಗಿಂತ ದೊಡ್ಡವ್ರನ್ನ ಕೇಳ್ಕೊತಾನೆ. ನಮ್ಮ ತಾತಂದಿರು ಸತ್ತೋಗಿದ್ದಾರೆ, ಅವರಿಗೆ ಸ್ವರ್ಗ ಸಿಗಬೇಕು ಅಂದರೆ ನಾನು ಏನು ಮಾಡಬೇಕು ಅಂತ ಕೇಳ್ತಾನೆ. ಆಗ ಒಬ್ಬರು ಹೇಳ್ತಾರೆ, ದೇವಲೋಕದ ಗಂಗೆ, ದೇವಲೋಕದಲ್ಲಿ ಗಂಗೆ ಇರ್ತಾಳೆ, ಗಂಗೆನ ನೀನು ಭೂಮಿಗೆ ತಂದು, ಗಂಗೆ ತುಂಬ ಪಾವನವಾದವಳು ಅಲ್ಲ, ಅವಳನ್ನು ನಿಮ್ಮ ತಾತಂದ್ರ ಬೂದಿಯ ಮೇಲೆ ಹರಿಸ್ಬೇಕು. ಅವಳು ನಿಮ್ಮ ತಾತನ ಬೂದಿಯ ಮೇಲೆ ಹರಿಬೇಕು, ಆಗ ನಿಮ್ಮ ತಾತಂದರಿಗೆ ಮೋಕ್ಷ ಸಿಗತ್ತೆ, ಹಾಗಾಗಿ ಅವರು ಸ್ವರ್ಗಕ್ಕೆ ಹೋಗ್ತಾರೆ ಅಂತ. ವಾಟ್ ದೇ ಆರ್ ಟೆಲಿಂಗ್, ಒನ್ ಆಫ್ ದಿ ಸೇಜ್ ಸೆಡ್, ಯು ಶುಡ್ ಬ್ರಿಂಗ್ ಗಂಗೆ ಹೂ ಇಸ್ ಇನ್ ದೇವಲೋಕ ಟು ದಿ ಅರ್ತ್. ಓಕೆ, ಭೂಮಿ ಅಂದರೆ ಅರ್ತ್. ದೆನ್ ಶಿ ಶುಡ್ ಫ್ಲೋ ಓವರ್ ಆಲ್ ದೇರ್ ಆ್ಯಶಸ್. ಶಿ ಶುಡ್ ಫ್ಲೋ ಓವರ್ ಹಿಸ್ ಗ್ರ್ಯಾಂಡ್ ಫಾದರ್ ಆ್ಯಶಸ್, ಓನ್ಲಿ ದೆನ್ ದೇ ವಿಲ್ ಗೋ ಟು ಹೆವೆನ್. ಓಕೆ, ನೆಕ್ಸ್ಟ್ ನೋಡೋಣ. ಇಲ್ಲಿ ನೋಡ್ತಿರ್ತೀರ, ಇದು ಗಂಗೆ, ಇದು ಶಿವ, ಇದು ಭಗೀರಥ. ಮುಂದೆ ಶಿವ ಏನಕ್ಕೆ ಬರ್ತಾರೆ ಅಂತ ನೋಡೋಣ. ಏನು, ದೇವಲೋಕದ ಗಂಗೆಯನ್ನು ಭೂಮಿಗೆ ತರುವುದು ಅಸಾಧ್ಯವಾದ ಕೆಲಸವಾಗಿತ್ತು. ದೇವಲೋಕದಿಂದ ಗಂಗೆನ ಭೂಮಿಗೆ ಕರೆತರೋದು ಅಷ್ಟು ಸುಲಭ ಅಲ್ಲ. ಓಕೆ, ಗಂಗೆ ತುಂಬ ಪಾವನವಾದವಳು, ಮತ್ತು ಆಕೆ ಕೂಡ ಒಬ್ಬ ದೇವತೆ. ಆಕೆನ ಭೂಮಿಗೆ ತರೋದು ಅಸಾಧ್ಯವಾದದ್ದು. ಇಟ್ ಇಸ್ ಇಂಪಾಸಿಬಲ್. ದೇ ಆರ್ ಟೆಲಿಂಗ್ ಇಟ್ ಇಸ್ ನಾಟ್ ಸೋ ಈಸಿ ಟು ಬ್ರಿಂಗ್ ಗಂಗಾ ಫ್ರಮ್ ಹೆವೆನ್ ಟು ಅರ್ತ್, ಆ್ಯಂಡ್ ಇಟ್ ವಾಸ್ ಇಂಪಾಸಿಬಲ್ ಟಾಸ್ಕ್. ಆದರೆ ಭಗೀರಥ ತನ್ನ ನಿರ್ಧಾರದಿಂದ ಎಳ್ಳಷ್ಟು ಹಿಂದೆ ಸರಿಯಲಿಲ್ಲ. ಆದರೆ ಭಗೀರಥ ತುಂಬ ನಿಷ್ಠೆಯಿಂದ ತುಂಬ ದೃಢ ನಿರ್ಧಾರ ಮಾಡ್ತಾನೆ, ತುಂಬ ಗಟ್ಟಿ ನಿರ್ಧಾರ ಮಾಡ್ತಾನೆ. ಇಲ್ಲ, ಏನೇ ಆಗಲಿ, ಎಷ್ಟೇ ಕಷ್ಟ ಆಗಲಿ, ನಮ್ಮ ತಾತಂದರಿಗೆ ಸ್ವರ್ಗ ಸಿಗಬೇಕು, ಹಾಗಾಗಿ ನಾನು ಗಂಗೆನ ಭೂಮಿಗೆ ತಂದೇ ತರ್ತೀನಿ ಅಂತ ಅವನು ಹಠ ಹಿಡಿತಾನೆ. ಎಳ್ಳಷ್ಟು ಕೂಡ, ಎಳ್ಳು ಅಂದರೆ ಗೊತ್ತಲ್ಲ, ಎಳ್ಳು ಎಷ್ಟು ಚಿಕ್ಕದಾಗಿರುತ್ತೆ, ಅಷ್ಟು ಕೂಡ ಅವನು ಡಿಟರ್ಮಿನೇಷನಲ್ಲಿ ಅವನು ಹಿಂದೆ ಸರಿಲಿಲ್ಲ. ಹಿ ವಾಂಟೆಡ್ ಗಂಗಾ ಟು ಕಮ್ ಟು ಅರ್ತ್, ಆ್ಯಂಡ್ ಹಿ ಸೆಡ್ ವಾಟ್ ಎವರ್ ಇಸ್ ದ ಡಿಫಿಕಲ್ಟೀಸ್ ಐ ವಿಲ್ ಫೇಸ್ ಆ್ಯಂಡ್ ಐ ವಿಲ್ ಬ್ರಿಂಗ್ ಗಂಗಾ ಟು ಅರ್ತ್. ಎಷ್ಟೇ ಕಷ್ಟವಾದರೂ
ಗಂಗೆಯನ್ನು ಭೂಮಿಗೆ ತಂದೇ ತರುತ್ತೇನೆಂದು ತಪಸ್ಸಿಗೆ ಕುಳಿತ. ಹಿ ಸೆಡ್ ವಾಟ್ ಎವರ್ ದ ಡಿಫಿಕಲ್ಟಿ, ಇಟ್ಸ್ ಓಕೆ, ಐ ವಿಲ್ ಡೆಫಿನೆಟ್ಲಿ ಬ್ರಿಂಗ್ ಗಂಗಾ ಟು ಅರ್ತ್ ಆ್ಯಂಡ್ ಐ ವಿಲ್ ಮೇಕ್ ಹರ್ ಫ್ಲೋ ಓವರ್ ಮೈ ಗ್ರ್ಯಾಂಡ್ ಫಾದರ್ಸ್ ಆ್ಯಶಸ್ ಆ್ಯಂಡ್ ಐ ವಿಲ್ ಸಿ ದಟ್ ಮೈ ಗ್ರ್ಯಾಂಡ್ ಫಾದರ್ಸ್ ರೀಚ್ ಹೆವೆನ್. ಓಕೆ, ತಪಸ್ಸಿಗೆ ಕುಳಿತ ಮೀನ್ಸ್ ಹೀ ಸ್ಯಾಟ್ ಫಾರ್ ಅ ಮೆಡಿಟೇಷನ್. ಹಳೆ ಕಾಲದಲ್ಲಿ ನೀವು ಮೂವೀಸಲ್ಲೆಲ್ಲ ನೋಡಿರ್ತೀರ, ಋಷಿ ಮುನಿಗಳು ಅವ್ರಿಗೆ ದೇವತೆಗಳು ಪ್ರತ್ಯಕ್ಷ ಆಗಬೇಕು ಅಂದರೆ ತುಂಬ ವರ್ಷಗಳ ಕಾಲ ತಪಸ್ಸಿಗೆ ಕುಳಿತಾರೆ, ಮೆಡಿಟೇಷನ್ ಕೂತ್ಕೋತಾರೆ. ದೇ ಸಿಟ್ ಆ್ಯಂಡ್ ಮೆಡಿಟೇಟ್ ಗಾಡ್. ಓಕೆ, ದೇ ಕಾಲ್ ಗಾಡ್. ಬಾಯಾರಿಕೆ ಅಂದರೆ ಥರ್ಸ್ಟಿ, ಹಸಿವು. ಹಸಿವು ಅಂದರೆ ಏನು? ಹಂಗರ್. ನಿದ್ರೆ ಮೀನ್ಸ್ ಸ್ಲೀಪ್. ಮರೆತ, he didn't drink water, he didn't eat any food, he didn't sleep. Okay, ಬಿಸಿಲು, ಮಳೆ, ಬಿರುಗಾಳಿಯನ್ನು ಸಹಿಸಿಕೊಂಡ. The storm, the heat with the summer or the floods for rain, nothing. He's just sat in a place, he sat and he started meditating God. He just started meditating Ganga so that Ganga will come down to earth. Okay, he was praying to Ganga and let us see. ಅನೇಕ ವರ್ಷಗಳ ಕಠಿಣ ತಪಸ್ಸಿಗೆ ಮೆಚ್ಚಿ ಪ್ರತ್ಯಕ್ಷಳಾದ ಗಂಗಾ. ಆಫ್ಟರ್ ಮೆನಿ ಇಯರ್ಸ್, ಕಠಿಣ ತಪಸ್ಸು, ಇಟ್ ವಾಸ್ ಅ ವೆರಿ ಡಿಫಿಕಲ್ಟ್ ಮೆಡಿಟೇಷನ್. ಗಂಗಾ ಹ್ಯಾಡ್ ಟೆಸ್ಟೆಡ್ ಭಗೀರಥ ಇನ್ ಮೆನಿ ವೇಸ್ ಬೈ not eating, not giving proper, no, he didn't eat any food, but still it was very hot, but still he didn't move from the place, or he didn't open his eyes and say, oh my god, it is very hot, let me go to the other place. No, he was very, very determined, and he with so much of what okay, with lot of determination. So Ganga, she appeared in front of Bhagirath. ನಿನ್ನ ಇಚ್ಛೆಯಂತೆ ನಾನು ಭೂಮಿಗೆ ಧುಮುಕುತ್ತೇನೆ. ಶಿ ಸೆಡ್, ಓಕೆ, ಆ್ಯಸ್ ಯು ವಿಶ್, ಐ ವಿಲ್ ಜಂಪ್ ಟು ದಿ ಅರ್ತ್. ಆದರೆ ನನ್ನ ರಭಸವನ್ನು ತಡೆಯುವವರು ಯಾರು ಎಂದಳು. ಶಿ ಸೆಡ್, ಓಕೆ, ಆ್ಯಸ್ ಯು ವಿಶ್, ಐ ವಿಲ್ ಕಮ್ ಟು ಅರ್ತ್, ಐ ವಿಲ್ ಜಂಪ್ ಟು ಅರ್ತ್, ಬಟ್ ಹೂ ವಿಲ್ ಕಂಟ್ರೋಲ್ ಮೈ ಫೋರ್ಸ್? Who can stop my force? Because Ganga will come to earth with so much of force and so much of speed that the earth can just crash and everybody in the earth can die, on the earth can die. So she says, if I'm jumping to earth with this force, earth will definitely, nobody on the earth will be alive. So there should be somebody to control my force. Who can control my force? That is what she asked. ಯಾಕಂದರೆ ಗಂಗೆಯ ರಭಸ ಅಷ್ಟಿದೆ. ಹಾಗೆ ನೀವೇ ಒಂದು ಬೀಚ್ ಎಲ್ಲಾದರೂ ಹೋದರೆ ಅಲೆಗಳ ರಭಸ ಎಷ್ಟಿರುತ್ತೆ, ನಿಮಗೆ ತಡೆಯೋಕ್ಕೆ ಆಗಲ್ಲ. ಅದು ಕೆಲವ್ರನ್ನ ಎಳ್ಕೊಂಡು ಹೋಗಿಬಿಡುತ್ತೆ ಅಲ್ವಾ? ಅದೆಲ್ಲ ಇಫ್ ಯು ಆರ್ ಸ್ಟ್ಯಾಂಡಿಂಗ್ ಫ್ರಂಟ್, ಜಸ್ಟ್ ಅ ವೇವ್ ಕ್ಯಾನ್ ಕಮ್ ಆ್ಯಂಡ್ ಪುಷ್ ಯು ಬ್ಯಾಕ್. ಎಸ್, ದಟ್ ವಿಲ್ ಆಲ್ಸೋ ಹ್ಯಾಪನ್ ಇಫ್ ಯು ಹ್ಯಾವ್ ಎಕ್ಸ್ಪೀರಿಯನ್ಸ್ ಸಮಥಿಂಗ್ ಇನ್ ಅ ಬೀಚ್, ಯು ವಿಲ್ ಅಂಡರ್ಸ್ಟ್ಯಾಂಡ್ ದಿಸ್. ಫೈನ್. ನೆಕ್ಸ್ಟ್, ಚಿಂತಾಕ್ರಾಂತನಾದ ಭಗೀರಥ ಮತ್ತೆ ತಪಸ್ಸಿಗೆ ಕುಳಿತ. ದಿಸ್ ಟೈಮ್ he again was very confused. Oh yes, if Ganga comes to earth, there should be somebody to control her. Who will control? Again he sat for meditation. Okay, ಆಗ ಅವನಿಗೆ ಬ್ರಹ್ಮದೇವ ಪ್ರತ್ಯಕ್ಷನಾದ. This time Brahmadeva will appear in front of him. Okay, ಭಗೀರಥನ ಪ್ರಾರ್ಥನೆಗೆ ಬ್ರಹ್ಮದೇವನು ಮೆಚ್ಚಿ ಶಿವನನ್ನು ಕುರಿತು ತಪಸ್ಸು ಮಾಡು ಎಂದು ಸಲಹೆ ನೀಡಿದ. When Brahma came and appeared, he said, okay, Bhagirath, I am very pleased with your prayers. Now only you have to now sit and meditate and ask for this solution for Lord Shiva. Only Shiva can help you, he said, and he disappeared. ಅದರಂತೆ ಭಗೀರಥ ತಪಸ್ಸನ್ನು ಮುಂದುವರಿಸಿದ. Now he again sat for meditation to please God, Lord Shiva, so that he appears and he can help Bhagirath to bring Ganga to earth. ಅವನ ಕಠಿಣ ತಪಸ್ಸಿಗೆ ಮೆಚ್ಚಿ ಪ್ರತ್ಯಕ್ಷನಾದ ಶಿವ. Now when Lord Shiva appeared in front of Bhagirath after many years. Okay, ನಿನ್ನ ಧೈರ್ಯ, ಭಕ್ತಿ, ದೃಢ ಸಂಕಲ್ಪವನ್ನು ಮೆಚ್ಚಿದೆನು. He said, I am very much pleased with your braveness and also your devotion towards the God and also your determination. Okay, ಧುಮ್ಮಿಕ್ಕುವ ಗಂಗೆಯನ್ನು ತಡೆದು ನಾನು ಶಿರದಲ್ಲಿ ಧರಿಸುತ್ತೇನೆ. He said, okay, I can control the force of Ganga and I will hold her in my hair. He said, I will control Ganga with my hair and I will keep her on my head. ಶಿರದಲ್ಲಿ, ಹೆಡ್. ಓಕೆ, ಧರಿಸುತ್ತೇನೆ. ಗಂಗೆ ನನ್ನ
ಶರೀರದಿಂದ ಭೂಮಿಗೆ ಇಳಿದು ನಿನ್ನನ್ನು ಹಿಂಬಾಲಿಸುವಳು ಎಂದನು. ಹಿ ಸೆಡ್, ಓಕೆ, ಗಂಗಾ ವಿಲ್ ಫ್ಲೋ ಫ್ರಮ್ ಮೈ ಹೆಡ್ ಟು ದ ಅರ್ತ್ and then she will follow you wherever you want. You will take her, she will come with you. That is what Shiva said this to Bhagirath. ಅಂತೆಯೇ ಭೋರ್ಗರೆಯುತ್ತಾ ಧುಮ್ಮಿಕ್ಕಿದ ಗಂಗೆಯನ್ನು ಶಿವನು ಜಟೆಯಲ್ಲಿ ತಡೆದು ಭೂಮಿಗೆ ಹರಿಯಬಿಟ್ಟನು. So as Shiva told, when the Ganga started to jump from Devaloka, she directly went on Shiva's head. You can see here, ಗಂಗೆ ಶಿವ ತಲೆ ಮೇಲೆ ಹೋಗ್ತಾಳೆ. ಜಟ ಅಂದರೆ ಕೂದಲುಗಳಿಂದ ಗಂಗೆಯನ್ನು ಹಿಡಿದಿಡ್ತಾನೆ. ಜಟದಿಂದ ಅವನು ಗಂಗೆಯನ್ನು ತಡಿತಾನೆ ಮತ್ತು ಸ್ವಲ್ಪ ಜಟೆಯಲ್ಲಿ ತಡೆದು ಭೂಮಿಗೆ ಹರಿಯಬಿಡ್ತಾನೆ. ಆಫ್ಟರ್ ಹೀ ties her tightly in his head, in his hair, then he will let Ganga flow from his head to earth. Okay, ಗಂಗೆ ರಭಸದಿಂದ ಹರಿಯುವಾಗ ಜನ್ಹು ಮಹರ್ಷಿಯ ಆಶ್ರಮ ಕೊಚ್ಚಿಕೊಂಡು ಹೋಯಿತು. Because though Shiva controlled her force, but still Ganga's force was too much that she went through a Jinhu Maharshi. There was a rishi, there was a sage called Jinhu, and his ashram also got flooded with her water. Okay, Ganga. ಇದರಿಂದ ಕೋಪಗೊಂಡ ಮಹರ್ಷಿಯು ಗಂಗೆಯನ್ನು ಒಂದೇ ಗುಟುಕಿಗೆ ಕುಡಿದು ಬಿಟ್ಟರು. That Maharshi, Jinhu Maharshi, got so angry that he swallowed. Okay, in just at once he just completely swallowed the whole Ganga. He was so angry because she spoiled his ashram. Okay, ಕುಡಿದು ಬಿಡೋದು. He just drank her in one, just like drinking a glass of water, he just drank the whole Ganga. ಇಷ್ಟೆಲ್ಲ ಪ್ರಯತ್ನಗಳನ್ನು ನಂತರವೂ ಗಂಗೆ ಸಿಗಲಿಲ್ಲ. After so much of prayers, everything, but still Bhagirath didn't get Ganga because Jinhu Maharishi just drank her, correct? So there is no Ganga on earth. ಆದರೂ ಭಗೀರಥ ಎದೆಗುಂದದೆ ಜಿನ್ಹು ಮಹರ್ಷಿಯನ್ನು ತನ್ನ ಪ್ರಾರ್ಥನೆಯಿಂದ ಮೆಚ್ಚಿಸಿದ. ಬಟ್ ಸ್ಟಿಲ್ he again went and pleaded, Jinhu Maharshi, please sir, please, oh dear sage, please let Ganga out so that she can give some moksha to my Pitru. Pitru means all his ancestors. Okay, his grandfathers, they are called Pitru. ಭಗೀರಥ ಮಾಡುತ್ತಿರುವ ಪ್ರಯತ್ನವನ್ನು ಮೆಚ್ಚಿ ಮಹರ್ಷಿ ಗಂಗೆಯನ್ನು ತನ್ನ ಕಿವಿಯಿಂದ ಹರಿಯಲು ಬಿಟ್ಟನು. Even he was pleased by whatever work the Bhagirath was doing. So what Jinhu Maharshi did, he let Ganga to flow to earth through his ears. ಕಿವಿಯಿಂದ ಗಂಗೆಯನ್ನು ಭೂಮಿ ಮೇಲೆ ಹರಿಯೋದಕ್ಕೆ ಬಿಡ್ತಾರೆ. So Ganga will come out of his ears to the earth. ಅಂತೂ ಭಗೀರಥ ಗಂಗೆಯನ್ನು ಭೂಮಿಗೆ ತರಲು ಮಾಡಿದ ಸಾಹಸಕ್ಕೆ ಫಲ ದೊರೆಯಿತು. ಸೊ he got whatever he wanted. He brought Ganga to earth. Okay, ಭಗೀರಥನ ಪ್ರಾರ್ಥನೆಯನ್ನು ಮನ್ನಿಸಿ ಹಿಂಬಾಲಿಸಿದ ಗಂಗಾ ಹರಿದು ಅವನ ತಾತಂದಿರ ಬೂದಿಯನ್ನು ತೊಯ್ದಳು. Now she was flowing over all his 60,000 grandfathers' ashes. Okay, she washed all their ashes. ಅವರಿಗೆ ಸ್ವರ್ಗ ಲಭಿಸಿತು. ಆಫ್ಟರ್ ಡೂಯಿಂಗ್ ದಿಸ್ they all went to heaven. ಲಭಿಸಿತು, they all went to heaven. ಎಷ್ಟೇ ಅಡ್ಡಿ ಆತಂಕಗಳು ಬಂದರೂ ಭಗೀರಥ ಎದೆಗುಂದದೆ ತನ್ನ ದೃಢ ಸಂಕಲ್ಪದಿಂದ ಅಂದುಕೊಂಡ ಕಾರ್ಯ ಸಾಧಿಸಿದ. ಇಲ್ಲಿ ಭಗೀರಥನಿಗೆ ಎಷ್ಟು ಕಷ್ಟಗಳು ಎದುರಾಯಿತು. ಗಂಗೆನ ಭೂಮಿಗೆ ತರೋದಕ್ಕೆ ಗಂಗೆಗಾಗಿ ಅವನು ತುಂಬ ವರ್ಷಗಳ ಕಾಲ ಪ್ರಯತ್ನ ಪಡ್ತಾನೆ. ಅಂದರೆ ಮೆಡಿಟೇಟ್ ಮಾಡ್ತಾನೆ, ತಪಸ್ಸಿಗೆ ಕುಳಿತಾನೆ, ಹಸಿವು, ನೀರು, ನೀವೆಲ್ಲ ಒಂದು ದಿನ ಊಟ ತಡೀದೇ ಇರೋದಿಲ್ಲ. ಆದರೆ ಅವನು ತುಂಬ ವರ್ಷಗಳು ಊಟ ಇಲ್ಲದೆ, ನೀರಿಲ್ಲದೆ, ಮಳೆ, ಚಳಿ, ಗಾಳಿ ಏನೂ ನೋಡದೆ ದೃಢ ಸಂಕಲ್ಪ, ವೆರಿ ಸ್ಟ್ರಾಂಗ್ ಡಿಟರ್ಮಿನೇಷನ್. ಹಿ ವಾಂಟೆಡ್ ಟು ಬ್ರಿಂಗ್ ಗಂಗಾ ಟು ಅರ್ತ್, ದಟ್ಸ್ ಇಟ್. ಬಟ್ ಇಟ್ ವಾಸ್ ನಾಟ್ ಅನ್ ಈಸಿ ಟಾಸ್ಕ್. he had to face so many difficulties, correct? That is what, if you have a very strong determination, okay, and you have a dream, you have set a goal, you should work hard for it. You will definitely get the fruit of it. Okay, now ಕೋಪ, ಸಿಟ್ಟು, ಮೆಚ್ಚು, ಇಷ್ಟಪಡು, ಇಚ್ಛೆ, ಅಪೇಕ್ಷೆ,
ಬಯಕೆ. ಚಿಂತಾಕ್ರಾಂತ ಯೋಚನೆಗೆ ಒಳಗಾದ. ಧುಮುಕು ಕೆಳಗೆ ಹಾರು. ಜಿಗಿ. ಪ್ರತ್ಯಕ್ಷ ಕಾಣಿಸಿಕೊ. ತೊಯು ನೆನೆ ಒದ್ದೆಯಾಗು. ಎದೆಗುಂದು ಧೈರ್ಯಗೆಡು. Okay children, I hope you understand this lesson. Okay, thank you.